ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ಬಳಿ ಇರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ 12ನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಇನ್ನು ವಿವಿಧ ಕಲಾ ತಂಡಗಳೊಂದಿಗೆ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಮೆರವಣಿಗೆ ಮತ್ತು ರಥೋತ್ಸವಕ್ಕೆ ತಾಲೂಕು ದಂಡಾಧಿಕಾರಿಗಳಾಗಿರುವ ಸುಧೀಂದ್ರರವರು ಚಾಲನೆ ನೀಡಿದರು. ಇದೇ ವೇಳೆ ದೇವಾಲಯದ ಧರ್ಮದರ್ಶಿ ರಾಮಕೃಷ್ಣ ಮಾತನಾಡಿ, ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ಜಾತ್ರೆ ಮಾಡುತ್ತಿದ್ದೇವೆ. ಈ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಬಹಳಷ್ಟು ದಾನಿಗಳ ಸಹಾಯದೊಂದಿಗೆ ದೇವಾಲಯವನ್ನು ಅಭಿವೃದ್ಧಿ ಮಾಡಲಾಗಿದೆ ಎಂದರು. ಆದಿಕಾಲದಿಂದ ಈ ತಾಡಿಗೋಳು ಗ್ರಾಮದಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸದಲ್ಲಿ ನಾವು ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ನಗರದಲ್ಲಿ ವಾಸವಾಗಿದ್ದೀವಿ. ನಾವು ಇಲ್ಲಿಗೆ ಒಂದು ಆಗಮ ಕಾರ್ಯಕ್ರಮಕ್ಕೆ ನಮಗೆ ಅನುಮತಿ ಕೊಟ್ಟರು ನಮ್ಮ ರಾಮಕೃಷ್ಣನ ತಾಡಿಗೋಳು ರಾಮಕೃಷ್ಣನ. ನಾವು ಬಂದಿಲ್ಲಿ 13 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾವು ಈ ಊರಿಗೆ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ನೋಡಿದಾಗ ಖಾಲಿ ಒಂದು ಗುಟ್ಟೆ ಅಷ್ಟೇ ಇದೆ, ಚಿಕ್ಕದಾಗಿ ಒಂದು ಪುಟ್ಟ ಗುಟ್ಟೆ ಇದೆ, ಬರೋದಕ್ಕೆ ಸಹ ಜಾಗ ಇರ್ತಾ ಇರಲಿಲ್ಲ. ಇವರ ಒಂದು ನೇತೃತ್ವದಲ್ಲಿ ಎಷ್ಟು ಶ್ರಮವನ್ನು ಹಾಕಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಗುಟ್ಟೆಯನ್ನು ತೆಗೆದುಕೊಂಡು ಇವತ್ತು ಇಷ್ಟು ವಿಶಾಲವಾದ ಜಾಗವನ್ನು ಮಾಡಿ ಈ ಪ್ರತಿ ವರ್ಷ ಅವರ ಕೈಲಿ ಯಥಾಶಕ್ತಿ ಏನಾಗುತ್ತೆ, ಇಲ್ಲಿ ಕೆಲವು ಜನ ಸಹಕಾರ ಕೊಡ್ತಾರೆ, ಕೆಲವು ಜನ ಸಹಕಾರ ಕೊಡೋದಿಲ್ಲ. ಆದರೂ ಸಹ ಬೇಜಾರನ್ನು ಮಾಡಿಕೊಳ್ಳದೆ ಇವತ್ತು ಈ ಸ್ಥಾನವನ್ನು ಒಂದು ಉನ್ನತ ಸ್ಥಾನಕ್ಕೆ ಬೆಳೆಸಿ ಇವತ್ತು ಈ ರೀತಿ ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ನಾನು ಹೇಳೋದಿಷ್ಟೇ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯೋಗನೇ ಇರಬೇಕು, ಜೊತೆಗೆ ಯೋಗ್ಯತೆಯೂ ಇರಬೇಕು. ಭಗವಂತನ ಕೆಲವು ಜನಕ್ಕೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟಿರ್ತಾರೆ, ಮಾಡೋ ಯೋಗ ಇರೋದಿಲ್ಲ. ಆದರೆ ನಮ್ಮ ರಾಮಕೃಷ್ಣವರಿಗೆ ಈ ತಾಡಿಗೋಳು ಗ್ರಾಮದಲ್ಲಿ ವೆಂಕಟಮ್ಮ ಅಂತ ಹೇಳ್ಬಿಟ್ಟು ಅವರ ಮಗನಾದಂಥ ಶ್ರೀ ರಾಮಕೃಷ್ಣ ಅವರು ಭಗವಂತ ಅವರಿಗೆ ಯಾವ ರೀತಿ ಪ್ರಸನ್ನ ಸೋಮೇಶ್ವರ ಯಾವ ರೀತಿ ಅವರಿಗೆ ಪ್ರಸನ್ನರಾಗಿ ಅವರಿಗೆ ಯಾವ ರೀತಿ ಸಂಕಲ್ಪ ಮಾಡಿದರೂ ಗೊತ್ತಿಲ್ಲ. ಅವರು ಪ್ರತಿ ವರ್ಷ ನಮಗೆ ತಿಳಿದಂಗೆ ನಾವು ನೋಡಿದಂಗೆ 13 ವರ್ಷದಿಂದ ಅವರ ಶ್ರಮ, ಅವರಲ್ಲಿ ಅವ್ರಿಗಿರೋಂಥ ಬ್ಯುಸಿಗೆ ಅವ್ರಿಗಂತ ಇರುವಂಥ ಒಂದು ಇದಕ್ಕೆ ಅವರು ಈ ಕೆಲಸಕ್ಕೆ ಕೈ ಹಾಕ್ಬಾರ್ದು, ಅಷ್ಟು ಬ್ಯುಸಿ ಪರ್ಸನ್ ಅವರು. ಆದರೂ ಸಹ ಪ್ರತಿ ವರ್ಷ ಒಂದಿನೇ ರಥೋತ್ಸವ ಬರುತ್ತೆ, ಕಾರ್ತಿಕ ಮಾಸ ಬರುತ್ತೆ ಮತ್ತು ಮಹಾಶಿವರಾತ್ರಿ ಬರುತ್ತೆ ಅನ್ನುವ ಸಮಯಕ್ಕೆ ಪ್ರತಿ ವರ್ಷ ಅವರ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇವತ್ತು ಈ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿಗೆ ಆಗಮಿಸುವಂಥ ಈ ಪ್ರಸನ್ನ ಸೋಮೇಶ್ವರ ಪದಾರ್ಥ ಅನಾದಿ ಕಾಲದಿಂದ ಇರುವುದರಿಂದ ಈ ಭಗವಂತನಲ್ಲಿ ಒಂದು ಶಕ್ತಿಯಾಗಿದೆ. ಯಾವುದೋ ಒಂದು ಕಾರ್ಯವನ್ನು ಮಾಡಿಸಬೇಕಂದ್ರೆ ಸ್ವಾಮಿಯ ಅನುಗ್ರಹ ಇಲ್ಲದೆ ಸಂಕಲ್ಪ ಇಲ್ಲದೆ ಯಾವುದೂ ಆಗುವುದಿಲ್ಲ. ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿಗೆ ಎಂಥ ಇತಿಹಾಸ ಇದೆ ಅಂದರೆ, ಎಂಥ ಶಕ್ತಿ ಇದೆ ಅಂತಂದರೆ ಅಂಥ ಶಕ್ತಿ ಇದೆ. ಇದಕ್ಕೆ ಏನಕ್ಕಪ್ಪ ಸಾಕ್ಷಿ ನಾವು ಹೇಳ್ತೀವಿ ಅಂದರೆ, ನಾವಿಲ್ಲಿ ಬರಬೇಕಾದ್ರೆ ನಾವು ಅನ್ಕೊಳ್ತೀವಿ ಕಾರ್ಯ ಏನಪ್ಪ ಇವತ್ತು ಯಾರು ಒಬ್ಬರು ಇಲ್ಲ ಇಲ್ಲಿ. ನಮ್ಮನೆ 3 ದಿನ ಮುಂಚೆ ಬಂದಾಗ ನೋಡಿದಾಗ ಸಾಯಂಕಾಲ ಬಂದಾಗ ಒಬ್ಬರು ಇಲ್ಲ ಇಲ್ಲಿ. ಆದರೆ ಮತ್ತೆ ನೋಡಿದಾಗ ಮಾಡ್ತಾ ಕಾರ್ಯ ನೋಡಿದಾಗ ಕಾರ್ಯದಾರಿತವಾಗಿ ಪ್ರಾರಂಭಕ್ಕೆ ಬಂದಾಗ ಜನ ತಾನಾಗಿ ಕರೆಸ್ಕೊಳ್ತಾರೆ. ಭಗವಂತ ತಾನಾಗಿ ಕೆಲಸವನ್ನು ನಿರೂಪಿಸುವ ಸಹಾಯ ಮಾಡಿಸ್ಕೊಳ್ತಾರೆ. ಕೆಲಸ ನೇತೃತ್ವದಲ್ಲಿ ಎಲ್ಲ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿಸ್ಕೊಂಡು ಈ ಕಾರ್ಯವನ್ನು ಇವತ್ತು ಉನ್ನತಿಗೆ ತಗೊಂಡು ಹೋಗ್ತಾರೆ. ಇವತ್ತು ಈ ಮಟ್ಟಕ್ಕೆ ದೇವಸ್ಥಾನ ಬೆಳಬೇಕಂತಂದರೆ ನಮ್ಮ ರಾಮಕೃಷ್ಣವರು. ಯಾಕೆ ಅಂತಂದರೆ ಯಾರೂ ಈ ಕಾರ್ಯವನ್ನು ಮಾಡೋಕ್ಕಾಗೋದಿಲ್ಲ. ಯಾರು ಅಕಸ್ಮಾತ್ ಇದರಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡ್ತೀವಿ ಅಂದರೆ ಅದಕ್ಕೆ ಅಣಗಿಸೋದೇ ಜಾಸ್ತಿ ಇರ್ತಾರೆ. ಯಾವುದನ್ನು ಬೇಜಾರು ಮಾಡ್ಕೊಳ್ದಂಗೆ ಅವರು ಇವತ್ತು ಈ ದೇವಸ್ಥಾನಕ್ಕೆ ಮಾಡಿರುವಂಥ ಖರ್ಚು ವೆಚ್ಚಗಳನ್ನು ಲೆಕ್ಕಿಸ್ಕೊಂಡ್ರೆ ಅವರೆಲ್ಲೋ ಹೋಗೋದಾಗಿದೆ. ಅವರು ಯಾವುದನ್ನು ಲೆಕ್ಕಿಸದೆ ದೇವಸ್ಥಾನ ಜೀರ್ಣೋದ್ಧಾರ ನಮ್ಮೂರಲ್ಲಿ ನಮ್ಮ ದೇವಸ್ಥಾನ ಬೆಳೆಯಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು ಈ ಮಟ್ಟಿಗೆ ತಂದಿದ್ದಾರೆ. ನಾವಿಲ್ಲಿ ಬಂದಾಗ ಊಟಕ್ಕೆ ಆಗಲಿ, ಮಲ್ಕೊಳ್ಳೋಕ್ಕೆ ಆಗಲಿ, ನಿಂತ್ಕೊಳ್ಳೋದಕ್ಕೆ ಆಗಲಿ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ. ಇವತ್ತು ನೋಡಿದ್ರೆ ಒಂದು ಕಾರ್ಯವನ್ನು ಒಂದು ಸಿಂಪಲ್ಲಾಗಿ ಅಕಸ್ಮಾತ್ ಯಾರಾದ್ರೂ ಚಿಕ್ಕ ಪುಟ್ಟವ್ರು ಅಂತಾರೋ ಒಂದು ವಿವಾಹ ಕಾರ್ಯಗಳು ಅಥವಾ ಇದು ನಾಮಕರಣ ಇತ್ಯಾದಿ ಶುಭ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ಈ ಮಟ್ಟ ಈ ಸಮುದಾಯವನ್ನು ಗೌರಿಶಂಕರ ಸಮುದಾಯವನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಇವತ್ತು ಬಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ಕೆ ಎಂಥ ಒಂದು ಉನ್ನತ ಭಗವಂತ ಇನ್ನೂ ಈ ಕಾರ್ಯವನ್ನು ಅತಿ ರೀತಿಯಲ್ಲಿ ಈ ದೇವಸ್ಥಾನವನ್ನು ಬೆಳೆಸೋದಕ್ಕೆ ಇನ್ನೂ ಅವರಿಗೆ ಭಗವಂತ ಪ್ರಸನ್ನ ಸೋಮೇಶ್ವರ ಅವರಿಗೆ ಇನ್ನೂ ಆರೋಗ್ಯವನ್ನು ಆಯುಷನ್ನು ಕೊಟ್ಟು ಇನ್ನೂ ಒಳ್ಳೆಯ ಇದನ್ನು ಕೊಡಲಿ ಅಂತ ಕೇಳ್ಬಿಟ್ಟು ನಾವು ನಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈ ಪ್ರಸನ್ನ ಸೋಮೇಶ್ವರ ಸರ್ವರಿಗೂ ಸಹ ಶುಭವನ್ನುಂಟು ಮಾಡಲಿ. ಆ ಭಗವಂತ ಇನ್ನೂ ದಿನೇ ಈ ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಕೇಳಿ